ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಅಂತ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣನ ತುಂಬಾ ಚೆನ್ನಾಗಿ ಸರ್ ಹಿಡಿದಿದ್ದಾರೆ. ನನಗೇನು ಖುಷಿ ಆಗ್ತಿದೆ ಅಂದ್ರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸನ ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕಕ್ಕೆ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡಿನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ ಅಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತ ಕುಣಿಬೇಕು ಅಂತ ಅನಿಸ್ತೈತೆ. ನಾನು ಬಂದಾಗ ಆಕ್ಚುಲಿ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರು ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ಅಂಡ್ ನಿಮ್ಮ ಹಾಡುಗಳನ್ನ ಕೇಳಿದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದನ್ನ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದ ವೀರ್ ಸಮರ್ ಸರ್ನೇ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಅದ್ಭುತವಾಗಿ ಹೋಗಿದ್ದು ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನ ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದ್ರು ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಅವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದಿಲ್ಲಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು.